ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾವು ಪ್ರಿಪೋಸಿಷನ್ಸ್ ಅಂದರೆ ಏನು ಮತ್ತು ಇದರ ಇಂಪಾರ್ಟೆನ್ಸ್ ಏನು ಗ್ರಾಮರಲ್ಲಿ ಅಂತ ತಿಳ್ಕೊಳ್ಳೋಣ. ಮತ್ತು ಎಷ್ಟು ಟೈಪ್ಸ್ ಇದೆ ಪ್ರಿಪೋಸಿಷನ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್, ಪ್ರಿಪೋಸಿಷನ್ಸ್ ಅಂದರೆ ಇದು ನೌನ್ ಮತ್ತು ಪ್ರೊನೌನ್ ಎರಡರದ್ದು ಕನೆಕ್ಟಿಂಗ್ ವರ್ಡ್ ಅಂತ ನಾವು ತಿಳ್ಕೊಬೋದು. ಮತ್ತು ಪ್ರಿಪೋಸಿಷನ್ಸ್ ಈಗ ಯಾವ ಡೈರೆಕ್ಷನ್, ಲೊಕೇಶನ್ ಮತ್ತು ಟೈಮ್ ಅಥವಾ ಆಬ್ಜೆಕ್ಟ್ ಇಂಟ್ರೊಡಕ್ಷನ್ನ ತೋರಿಸ್ಕೊಡುತ್ತೆ, ಇಂಡಿಕೇಟರ್ನ ತೋರಿಸುತ್ತೆ. ಮತ್ತು ಎಕ್ಸಾಂಪಲ್ಸ್ ನೋಡಿ, ನಾವು ಡೈಲಿ ಸೆಂಟೆನ್ಸಸಲ್ಲಿ ಈ ಕಾಮನ್ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಯಾವುದು? ಇನ್, ಆನ್, ಅಟ್, ಬೈ, ವಿತ್, ಅಬೌಟ್. ಸೊ ಇಷ್ಟು ಪ್ರಿಪೋಸಿಷನ್ಸ್ ನಾವು ಡೈಲಿ ಸೆಂಟೆನ್ಸಸಲ್ಲಿ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಟೈಪ್ ಬಂದು ಪ್ಲೇಸ್, ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್. ಸೊ ಇದೇನು ತೋರಿಸುತ್ತೆ? ಇದು ಲೊಕೇಶನ್ ಆಫ್ ಸಮಥಿಂಗ್, ಯಾವುದಾದ್ರೂ ಆಬ್ಜೆಕ್ಟ್ ಇರುವಂಥ ಲೊಕೇಶನ್ನ ತೋರಿಸ್ಕೊಡುತ್ತೆ. ಸೊ ಇದರಲ್ಲಿ 3 ಟೈಪ್ಸ್ ಇದೆ. ಒಂದು ಇನ್, ಫಸ್ಟ್ ಒನ್ ಇನ್, ಆನ್ ಮತ್ತು ಅಟ್. ಸೊ ಇನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಈಗ ಎನ್ಕ್ಲೋಸ್ಡ್ ಸ್ಪೇಸಸ್ ಅಂದರೆ ರೂಫ್. ಇವಾಗ ಫಾರ್ ಎಕ್ಸಾಂಪಲ್ ಮನೆ. ಸೊ ಮನೆ ಇದು ಎನ್ಕ್ಲೋಸ್ಡ್ ಅಂದರೆ ಕವರ್ ಆಗಿದೆ. ಸೊ ಆ ಥರ ಎನ್ಕ್ಲೋಸ್ಡ್ ಸ್ಪೇಸಸ್ ಅಥವಾ ಲಾರ್ಜ್ ಏರಿಯಾಸ್ ಅಥವಾ ದೇಶ, ಕಂಟ್ರೀಸ್. ಸೊ ಎಕ್ಸಾಂಪಲ್ ನೋಡಿ, ಶಿ ಲೀವ್ಸ್ ಇನ್ ನ್ಯೂಯಾರ್ಕ್. ಇನ್ ಯೂಸ್ ಮಾಡಬೇಕು, ಆನ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಬಿಕಾಸ್ ಇದು ಪ್ಲೇಸ್ ಅಂದರೆ ಕಂಟ್ರಿ. ಸೊ ಈ ಥರ ಕಂಟ್ರೀಸ್ ಬಂದಾಗ ನಾವು ಇನ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್. ನೆಕ್ಸ್ಟ್ ಒನ್ ಬಂದು ಆನ್. ಸೊ ಆನ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ಯಾವುದಾದ್ರೂ ಸರ್ಫೇಸ್ ಮೇಲೆ ಒಂದು ಆಬ್ಜೆಕ್ಟ್ ಇರೋವಾಗ ನಾವು ಆನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸರ್ಫೇಸ್ ಬಂದು ಟೇಬಲ್, ಆಬ್ಜೆಕ್ಟ್ ಬಂದು ಬುಕ್. ಸೊ ಇದು ಬುಕ್ ಟೇಬಲ್ ಮೇಲೆ ಇದೆ, ನಾವು ಆನ್ ಯೂಸ್ ಮಾಡ್ತೀವಿ, ಇನ್ ಯೂಸ್ ಮಾಡಲ್ಲ ನಾವು. ಆನ್ ಇರೋದು ಬುಕ್ಕು ಟೇಬಲ್ ಮೇಲೆ ಇದೆ, ಆನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಟ್. ಸೊ ಅಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಜನರಲಿ ಪ್ಲೇಸಸ್ ಇರೋ ನಾವು ತೋರಿಸುವಾಗ ಅಟ್ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಬಂದು ಐ ವಿಲ್ ಮೀಟ್ ಯು ಅಟ್ ದ ಸ್ಟೇಷನ್. ಇದು ಅಪೋಸ್ಟ್ರೋಫಿ ಅಂದರೆ ಐ ವಿಲ್ ಮೀಟ್ ಯು ಅಟ್ ದ ಸ್ಟೇಷನ್. ಇದು ಪ್ಲೇಸ್ ಇದೆ, ನಾನು ನಿನ್ನ ಸ್ಟೇಷನ್ ಹತ್ರ ಮೀಟ್ ಮಾಡ್ತೇನೆ, ಅಟ್ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಒಂದು ಪ್ರಿಪೋಸಿಷನ್ಸ್ ಆಫ್ ಟೈಮ್. ಸೊ ಟೈಮ್ ಇಂಡಿಕೇಟ್ ಮಾಡೋಕ್ಕೆ ಯಾವ ಪ್ರಿಪೋಸಿಷನ್ಸ್ ಯೂಸ್ ಮಾಡ್ತೀವಿ? ಇನ್, ಆನ್, ಅಟ್. ಸೊ ಇನ್ ಬಂದು ಇನ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಮಂತ್, ಇಯರ್, ಸೆಂಚುರೀಸ್ ಅಥವಾ ಲಾಂಗ್ ಡ್ಯೂರೇಷನ್. ಸೊ ಈ ಥರ ಸಿಚುಯೇಷನ್ಸನ್ನೇ ನಾವು ಇನ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ವಿ ವಿಲ್ ಟ್ರಾವೆಲ್ ಇನ್ ಡಿಸೆಂಬರ್. ಇನ್ ಯೂಸ್ ಮಾಡ್ತೀವಿ, ನಾವು ಡಿಸೆಂಬರಲ್ಲಿ ಟ್ರಾವೆಲ್ ಮಾಡ್ತೀವಿ. ಸೊ ಇನ್ ಮಂತ್. ಸೊ ಇನ್ ಯೂಸ್ ಮಾಡ್ತೀವಿ. ಆನ್ ಅಂದರೆ ಇವಾಗ ಡೇಟ್, ಡೇಸ್ ಇವುಗಳಿಗೆ ನಾವು ಆನ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಬಂದು ಹರ್ ಬರ್ತ್ಡೇ ಈಸ್ ಆನ್ ಮಂಡೇ. ನಾವು ಇನ್ ಮಂಡೇ ಅಂತ ಹೇಳಲ್ಲ, ಆನ್ ಮಂಡೇ ಅಂತ ಹೇಳ್ತೀವಿ. ಮತ್ತು ಅಟ್ ಅಂದರೆ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಟೈಮ್. ಸೊ ಟೈಮ್ ಇಂಡಿಕೇಟ್ ಮಾಡೋಕ್ಕೆ ನಾವು ಅಟ್ ಯೂಸ್ ಮಾಡ್ತೀವಿ. ದಿಸ್ ಮೀಟಿಂಗ್ ಈಸ್ ಅಟ್ 3 PM. ಸೊ ಅಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೈಪ್ ಬಂದು ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಸೊ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಏನು ಯೂಸ್ ಮಾಡ್ತೀವಿ ಅಂದರೆ, ಮೂಮೆಂಟ್ ಇಂಡಿಕೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ 3 ಟೈಪ್ಸ್ ಇದೆ. ಎಕ್ಸಾಂಪಲ್ಸ್ ಬಂದು ಟು, ಇನ್ ಟು ಆ್ಯಂಡ್ ಆನ್ ಟು. ಸೊ ಟು ಬಂದು ಡೈರೆಕ್ಷನ್ ತೋರ್ಸೋಕ್ಕೆ ನಾವು ಟು ಯೂಸ್ ಮಾಡ್ತೀವಿ, ಟಿವು. ಎಕ್ಸಾಂಪಲ್ ಬಂದು ಶಿ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್. ಅವಳು ಮಾರ್ಕೆಟ್ಗೆ ಹೋಗ್ತಾ ಇದ್ದಾಳೆ. ಸೊ ಡೈರೆಕ್ಷನ್. ಸೊ ಇದನ್ನು ಇಂಡಿಕೇಟ್ ಮಾಡೋಕ್ಕೆ ನಾವು ಟು ಯೂಸ್ ಮಾಡ್ತೀವಿ. ಶಿ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್, ಇಟ್ ಈಸ್ ಸ್ಪೆಸಿಫಿಕ್. ಸೊ ಅದಕ್ಕೆ ನಾವು ಟು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ ಟು ಅಂದರೆ ಯಾವ್ದಾದ್ರು ಒಳಗಡೆ ಹೋದಾಗ. ಫಾರ್ ಎಕ್ಸಾಂಪಲ್ ನೋಡಿ, ಹಿ ವೆಂಟ್ ಇನ್ ಟು ದ ರೂಮ್ ಒಳಗಡೆ ಹೋಗ್ತಾ ಇದ್ದಾನೆ. ಸೊ ಅದಕ್ಕೆ ನಾವು ಇನ್ ಟು ಯೂಸ್ ಮಾಡ್ತೀವಿ, INTU. ಆನ್ ಟು ಅಂದರೆ ಯಾವುದಾದ್ರೂ ಸರ್ಫೇಸ್ ಮೇಲೆ ಒಂದು ಆಬ್ಜೆಕ್ಟ್ ಮೂವ್ ಆದಾಗ ನಾವು ಆನ್ ಟು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಕ್ಯಾಟ್ ಜಂಪ್ಡ್ ಆನ್ ಟು ದ ರೂಫ್ ಮೇಲೆ ಜಂಪ್ ಮಾಡ್ತು, ಆನ್ ಟು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೈಪ್ ಬಂದು ಪ್ರಿಪೋಸಿಷನ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಆರ್ ಏಜೆಂಟ್. ಸೊ ಇದು ಹೇಗೆ ಇದ್ರದ್ದು ಏನು ಇಂಪಾರ್ಟೆನ್ಸ್ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ವರ್ಕ್ ಹೇಗೆ ನಡೆದಿದೆ ಅಂತ ತೋರ್ಸೋಕ್ಕೆ ನಾವು ಈ ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಇದರಲ್ಲಿ 2 ಎಕ್ಸಾಂಪಲ್ಸ್ ಇದೆ. ಒಂದು ಬೈ ಮತ್ತು ವಿತ್. ಸೊ ಬೈ ಹೇಗೆ ಅಂದರೆ, ಯೂಸ್ ಟು ಶೋ ದ ಏಜೆಂಟ್ ಆಫ್ ಆ್ಯಕ್ಷನ್. ಸೊ ಆ್ಯಕ್ಷನ್ ಹೇಗಾಗಿದೆ, ಯಾರಿಂದ ಆಗಿದೆ ಅಂತ ತೋರ್ಸೋಕ್ಕೆ ಬೈ ಯೂಸ್ ಮಾಡ್ತೀವಿ, ನಮ್ಮಿಂದ. ಫಾರ್ ಎಕ್ಸಾಂಪಲ್ ನೋಡಿ, ದ ಬುಕ್ ವಾಸ್ ರಿಟನ್ ಬೈ ಹರ್. ಸೊ ಒಂದು ಪುಸ್ತಕ ಅವಳಿಂದ ಬರೆಯಲ್ಪಟ್ಟಿದೆ. ಸೊ ಅದಕ್ಕೆ ನಾವು ಬೈ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ವಿತ್ ಅಂದರೆ ಜೊತೆಗೆ. ಸೊ ಯೂಸ್ ಟು ಶೋ ದ ಇನ್ಸ್ಟ್ರೂಮೆಂಟ್ ಆರ್ ಮೆಥಡ್ ಅಂದರೆ ಜೊತೆಗೆ ಹೇಗೆ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ಈ ಕಟ್ ದ ಪೇಪರ್ ವಿತ್ ಸಿಸರ್ ಯೂಸ್ ಮಾಡ್ಕೊಂಡು ಅವನು ಪೇಪರ್ ಕಟ್ ಮಾಡಿದ್ದಾನೆ. ಸೊ ಜೊತೆಗೆ ವಿತ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಪ್ರಿಪೋಸಿಷನ್ಸ್ ಆಫ್ ಕಾಸ್ ಆರ್ ಪರ್ಪಸ್. ಸೊ ಇದು ರೀಸನ್ ಅಥವಾ ಗೋಲ್ ಇಂಡಿಕೇಟ್ ಮಾಡೋಕ್ಕೆ ತೋರ್ಸೋಕ್ಕೆ ನಾವು ಈ ಪ್ರಿಪೋಸಿಷನ್ಸ್ ಯೂಸ್ ಮಾಡ್ತೀವಿ. ಯಾವುದು ನೋಡೋಣ, ಫಾರ್ ಮತ್ತು ಬಿಕಾಸ್ ಆಫ್.
ಫಾರ್ ಅಂದರೆ ಯೂಸ್ ಟು ಇಂಡಿಕೇಟ್ ಪರ್ಪಸ್ ಆರ್ ಎ ರೆಸಿಪಿಯೆಂಟ್. ಸೊ ಏನು ಪರ್ಪಸ್ ಇದೆ ಅಂತ ತೋರ್ಸೋಕ್ಕೆ ನಾವು ಫಾರ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಐ ಬಾಟ್ ಫ್ಲವರ್ಸ್ ಫಾರ್ ಹರ್. ಸೊ ನಾನು ಹೂಗಳು ಅವಳಿಗೋಸ್ಕರ ತಂದೆ, ಅದಕ್ಕೆ ಪರ್ಪಸ್ ಇದೆ ಇಲ್ಲಿ ನೋಡಿ, ಫ್ಲವರ್ಸ್ ಫಾರ್ ಹರ್, ಅದಕ್ಕೆ ಫಾರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಿಕಾಸ್ ಆಫ್, ಇದು ಏನಂದರೆ ಬಿಕಾಸ್ ಆಫ್ ಅಂದರೆ ರೀಸನ್ ತೋರ್ಸೋಕ್ಕೆ. ಸೊ ದೆ ಲೆಫ್ಟ್ ಅರ್ಲಿ ಬಿಕಾಸ್ ಆಫ್ ದ ರೇನ್, ಅವು ಮಳೆ ಬೇಗ ಜಾಸ್ತಿ ಬರ್ತಾ ಇತ್ತು, ಅದಕ್ಕೆ ಅವರು ಬೇಗ ಬಿಟ್ಟರು. ಇದು ರೀಸನ್ ತೋರಿಸ್ತಾ ಇದೆ, ಯಾಕೆ, ಮಳೆಯಿಂದ. ಸೊ ಬಿಕಾಸ್ ಆಫ್. ನೆಕ್ಸ್ಟ್ ಒಂದು ಬಂದು ಪ್ರಿಪೋಸಿಷನ್ಸ್ ಆಫ್ ಕಂಪ್ಯಾರಿಷನ್. ಕಂಪ್ಯಾರಿಷನ್ ಅಂದರೆ ಕಂಪೇರ್ ಮಾಡೋದು ಟೂ ಥಿಂಗ್ಸ್ ಮಧ್ಯೆ. ಇದರಲ್ಲಿ ಬಂದು ಎಕ್ಸಾಂಪಲ್ ಡ್ಯಾನ್, THAN. ಸೊ AN, ಓಕೆ, THAN ಇದೇನಕ್ಕೆ ಯೂಸ್ ಮಾಡ್ತದೆ ಅಂದರೆ ಕಂಪೇರ್ ಮಾಡೋಕ್ಕೆ ಟೂ ಥಿಂಗ್ಸ್ ಮಧ್ಯೆ. ಫಾರ್ ಎಕ್ಸಾಂಪಲ್ ನೋಡಿ, ಶಿ ಈಸ್ ಟಾಲರ್ ದ್ಯಾನ್ ಹಿಮ್. ಸೊ ಅವನಿಗಿಂತ ಉದ್ದ ಇದ್ದಾಳೆ ಅಂತ ತೋರ್ಸೋಕ್ಕೆ ನಾವು ದ್ಯಾನ್ ಯೂಸ್ ಮಾಡ್ತೀವಿ, THAN. ಆ್ಯಂಡ್ ಆಲ್ಸೋ ಇದು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಫ್ರೇಸಲ್ ವರ್ಬ್ಸ್, ಇದು ಲಾಸ್ಟ್ ಒನ್. ಸೊ ಫ್ರೇಸಲ್ ವರ್ಬ್ಸ್ ಯಾವುದು ಎಕ್ಸಾಂಪಲ್ಸ್ ಅಂದರೆ ಲುಕ್ ಆಫ್ಟರ್ ಮತ್ತು ಗಿವ್ ಅಪ್. ಸೊ ಇದೇನು ಫ್ರೇಸಲ್ ವರ್ಬ್ಸ್ ಯೂಸ್ ಮಾಡ್ತಾರೆ ಅಂದರೆ ಕೆಲವು ವರ್ಬ್ಸ್ ಪ್ರಿಪೋಸಿಷನ್ಸ್ ಜೊತೆ ಕಂಬೈನ್ ಆದಾಗ ಇದು ಫ್ರೇಸಲ್ ವರ್ಬ್ಸ್ ಕ್ರಿಯೇಟ್ ಆಗುತ್ತೆ. ವರ್ಬ್ಸ್ ಪ್ಲಸ್ ಪ್ರಿಪೋಸಿಷನ್ಸ್ ಈಕ್ವಲ್ಸ್ ಫ್ರೇಸಲ್ ವರ್ಬ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಲುಕ್ ಆಫ್ಟರ್ ಆ್ಯಂಡ್ ಗಿವ್ ಅಪ್. ಸೊ ಲುಕ್ ಆಫ್ಟರ್ ಅಂದರೆ ನೋಡ್ಕೊಳ್ಳೋದು ಒಬ್ರನ್ನ. ಫಾರ್ ಎಕ್ಸಾಂಪಲ್ ಶಿ ಲುಕ್ಸ್ ಆಫ್ಟರ್ ಹರ್ ಯಂಗರ್ ಬ್ರದರ್. ಸೊ ಅವಳು ತಮ್ಮ ನೋಡ್ಕೊಳ್ತಾ ಇದ್ದಾಳೆ, ಶಿ ಲುಕ್ಸ್ ಆಫ್ಟರ್ ಹರ್ ಯಂಗರ್ ಬ್ರದರ್, ಈ ಥರ ಹೇಳ್ತೀವಿ. ನೆಕ್ಸ್ಟ್ ಗಿವ್ ಅಪ್ ಅಂದರೆ ಬಿಟ್ಬಿಡೋದು, ಟು ಕ್ವಿಟ್. ಸೊ ಗಿವ್ ಅಪ್, ಟು ಕ್ವಿಟ್ ಏನು ಯೂಸ್ ಮಾಡ್ತೀವಿ ಅಂದರೆ ಹಿ ಡಿಸೈಡೆಡ್ ಟು ಗಿವ್ ಅಪ್ ಸ್ಮೋಕಿಂಗ್, ಬಿಟ್ಬಿಡೋದು ಅಂತ. ಸೊ ಇದರಲ್ಲಿ ಪ್ರಿಪೋಸಿಷನ್ಸಲ್ಲಿ ಏನು ಪಾಯಿಂಟ್ಸ್ ನೆನ್ಪಿಟ್ಕೊಬೇಕಂದ್ರೆ, ಸೊ ಯಾವಾಗಲೂ ನೌನ್ ಅಥವಾ ಪ್ರೊನೌನ್ನ ಕನೆಕ್ಟಿಂಗ್ ವರ್ಡ್ ಅಂತ ನಾವು ಪ್ರಿಪೋಸಿಷನ್ಸ್ನ ನಾವು ಇಂಡಿಕೇಟ್ ಮಾಡಿದ್ದೀವಿ. ಸೊ ಇದ್ರ ಜೊತೆ ನಾವು ಪ್ರಿಪೋಸಿಷನ್ಸ್ ಇರುತ್ತೆ. ಮತ್ತು ಪ್ರಿಪೋಸಿಷನ್ಸ್ ಯಾವಾಗಲೂ ಅಲೋನ್ ಆಗಿರಲ್ಲ, ಇದು ಕನೆಕ್ಟಿಂಗ್ ವರ್ಡ್ ಥರ. ಫಾರ್ ಎಕ್ಸಾಂಪಲ್ ನೋಡಿ, ಆನ್ ದ ಟೇಬಲ್, ಇನ್ ದ ಕಾರ್, ಈ ಥರ ಕನೆಕ್ಟಿಂಗ್ ವರ್ಡ್ಸ್ ಇದು. ಓಕೆ, ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ಸಲ್ಲಿ ಡಿಫ್ರೆಂಟ್ ಪ್ರಿಪೋಸಿಷನ್ಸ್ ಯೂಸ್ ಮಾಡಿದ್ದೀವಿ ಒಂದು ಸೆಂಟೆನ್ಸಲ್ಲಿ. ವಿ ಅರೈವ್ಡ್ ಅಟ್ ದ ಏರ್ಪೋರ್ಟ್ ಇನ್ ದ ಮಾರ್ನಿಂಗ್ ಆನ್ ಫ್ರೈಡೇ. ಸೊ ವಿ ಅರೈವ್ಡ್ ಅಟ್ ದ ಏರ್ಪೋರ್ಟ್, ಪ್ಲೇಸ್ಗೆ ನಾವು ಅಟ್ ಯೂಸ್ ಮಾಡ್ತೀವಿ, ಅಟ್ ದ ಏರ್ಪೋರ್ಟ್. ನೆಕ್ಸ್ಟ್ ಮಾರ್ನಿಂಗ್ ಆಫ್ಟರ್ನೂನ್ ನೈಟ್ಗೆ ಇನ್ ಯೂಸ್ ಮಾಡ್ತೀವಿ. ಡೇಸ್ಗೆ ನಾವು ಆನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಬಂದು ಶಿ ಸ್ಯಾಟ್ ಬೈ ದ ವಿಂಡೋ ವಿತ್ ಎ ಬುಕ್ ಇನ್ ಹರ್ ಹ್ಯಾಂಡ್. ಇಲ್ಲಿ ಟೂ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ವಿಂಡೋ ನೆಕ್ಸ್ಟ್, ಇವಾಗ ನೋಡಿ ವಿಂಡೋ ಹತ್ರ ಕೂತಿದ್ದಾಳೆ. ಸೊ ಬೈ ದ ವಿಂಡೋ, ಬೈ ದ ರೋಡ್ ಸೈಡ್, ಹಿಂಗೆ ನಿಂತಿದ್ರೆ ಬೈ ದ ರೋಡ್ ಸೈಡ್, ಆ ಥರ ನಾವು ಬೈ ಯೂಸ್ ಮಾಡಬೇಕು. ಸೊ ಬೈ ದ ವಿಂಡೋ ವಿತ್ ಅ ಬುಕ್ ಇನ್ ಹರ್ ಹ್ಯಾಂಡ್, ಅವ್ರ ಕೈಯಲ್ಲಿ ಒಂದು ಪುಸ್ತಕ ಇದೆ, ಅವಳು ವಿಂಡೋ ಪಕ್ಕ ಕೂತಿದ್ದಾಳೆ. ಸೊ ಈ ಥರ ಹೇಳ್ತೀವಿ, ಶಿ ಸ್ಯಾಟ್ ಬೈ ದ ವಿಂಡೋ ವಿತ್ ಎ ಬುಕ್ ಇನ್ ಹರ್ ಹ್ಯಾಂಡ್. ಸೊ ಈ ಪಾಯಿಂಟ್ಸ್ನ ನಾವು ಸ್ವಲ್ಪ ನೆನಪಿಟ್ಕೊಂಡಿರ್ಬೇಕು.